ಇದು ಕಸ್ತೂರಿ ಮೆಟ್ರೋ. ಬದನೆಕಾಯಿ ಇದೆ, ಅವರೆಕಾಯಿಯೂ ಇದೆ. ಹಚ್ಚ ಹಸಿರಾದ ಉದ್ಯಾನದ ಜೊತೆ ಸಾವಿರಾರು ಮರಗಿಡಗಳಿವೆ. ಇದರೊಂದಿಗೆ ಇಲ್ಲಿ ಗಾಳಿಯಿಂದಲೇ ಕರೆಂಟ್ ತಯಾರಾಗ್ತಿದೆ. ಇದೆಲ್ಲ ಬೆಂಗಳೂರಿನ ಐಟಿ ಕಂಪನಿಯೊಂದರಲ್ಲಿದೆ ಅಂದ್ರೆ ನಂಬ್ತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಹಚ್ಚ ಹಸಿರನ್ನ ಉಸಿರಾಗಿಸಿಕೊಂಡಿರೋ ಕಂಪನಿಯೊಂದು ಈ ವರ್ಷದ ಬೆಸ್ಟ್ ಗಾರ್ಡನ್ ಅವಾರ್ಡ್ ಅನ್ನ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. ಬೆಂಗಳೂರಿನ ಐಟಿ ಹಬ್ನಲ್ಲಿರೋ ಒಂದು ಮಲ್ಟಿನ್ಯಾಷನಲ್ ಕಂಪನಿ. ವೈಟ್ಫೀಲ್ಡ್ನಲ್ಲಿರೋ ಈ ಕಂಪನಿ ತನ್ನಲ್ಲಿರೋ ಹಸಿರಿಗೆ ಇದೀಗ ಹೆಸರಾಗಿದೆ. 15 ಎಕರೆ ಪ್ರದೇಶದಲ್ಲಿ ವಿಸ್ತಾರವಾಗಿರೋ ಕಂಪನಿಯಲ್ಲಿ ಎಲ್ಲಿ ನೋಡಿದ್ರೂ ಹಸಿರು ಹಸಿರು, ಸಾವಿರಾರು ಮರಗಳು, ನೀಟಾಗಿ ಮೈಂಟೈನ್ ಮಾಡಿದ ಲ್ಯಾಂಡ್. ಇಲ್ಲಿ ಕೇವಲ ಪಾರ್ಕ್ ಮಾತ್ರ ನಿರ್ಮಾಣವಾಗಿಲ್ಲ, ತರಕಾರಿಯನ್ನು ಬೆಳೆಯಲಾಗ್ತಿದೆ. ದಿನಕ್ಕೆ ಕನಿಷ್ಠ 15 ರಿಂದ 20 ಕೆಜಿಯಷ್ಟು ತರಕಾರಿಗಳು ಇಲ್ಲಿನ ಕ್ಯಾಂಟೀನ್ಗೆ ರವಾನೆ ಆಗ್ತಿದೆ. ಇಲ್ಲಿ ನೀಲಗಿರಿ ಮರ ಇದೆ, ಮತ್ತೆ ಸರ್ವೆ ಮರ ಇದೆ. ಕಾಂಪೌಂಡ್ ಹೊರಗಡೆ ಇದೆ, ಬಟ್ ಇನ್ನರ್ ಕಾಂಪೌಂಡ್ ಅಲ್ಲಿ ನಮ್ದು ಮರಗಳೇ ಕಾಂಪೌಂಡ್ ಆಗಿದೆ. ಮತ್ತೆ ಪಾತ್ವೇ ಸುತ್ತ ಗಿಡಗಳು ಮರಗಳೆಲ್ಲ ಇದೆ. ಸೊ ಅದಲ್ಲದೆ ನಮ್ಮ ಮ್ಯಾನೇಜರ್ ಒಬ್ರು ಹೇಳಿದ್ರು ಹರ್ಬಲ್ ಗಾರ್ಡನ್ ಇದೆ, ಮತ್ತೆ ಕರ್ವ್ ಪ್ಲಾಂಟ್ಸ್ ಇದೆ, ಮತ್ತೆ ನಾವು ಇಲ್ಲಿ ಕಟಿಂಗ್ ಪ್ಲಾಂಟ್ಸ್ ಗಳೆಲ್ಲ ಇದೆ, ಪಾತ್ವೇ ಪ್ಲಾಂಟ್ಸ್ ಎಲ್ಲ ಇದೆ. ಸುಮಾರು 15ಕ್ಕೂ ಹೆಚ್ಚು ಗಿಡಮೂಲಿಕೆ ಸಸ್ಯಗಳನ್ನ ಇಲ್ಲಿ ಬೆಳೆಯಲಾಗಿದೆ. ಸಾವಿರಾರು ಮರಗಿಡಗಳು ಇಲ್ಲಿ ಬೆಳೆದು ನಿಂತಿವೆ. ಈ ಸಾಧನೆಗೆ ತೋಟಗಾರಿಕೆ ಇಲಾಖೆಯಿಂದ ಬೆಸ್ಟ್ ಗಾರ್ಡನ್ ಆಫ್ ದಿ ಇಯರ್ ಪ್ರಶಸ್ತಿ ಲಭಿಸಿದೆ. ಈ ಸರಿ ಬಂದಿರೋದು ನಮಗೆ ದ ಬೆಸ್ಟ್ ಲಾನ್ ಅಂದ್ರೆ ಬೆಸ್ಟ್ ಲಾನ್, ಬೆಸ್ಟ್ ಹೆಡ್ಜಸ್, ಬೆಸ್ಟ್ ಆರ್ನಮೆಂಟಲ್ ಗಾರ್ಡನ್, ಬೆಸ್ಟ್ ಫ್ಲವರಿಂಗ್ ಗಾರ್ಡನ್, plus another category which includes our herbal garden and the vegetable garden. ಈ 4 categories ಗೆ ಬಂದಿದೆ ನಮಗೆ. ಜೊತೆಗೆ ಇಲ್ಲಿ ಎಸಿಯಿಂದ ಹೊರಬಂದು ವೇಸ್ಟ್ ಆಗೋ ಗಾಳಿಯಿಂದ ಕರೆಂಟ್ ತಯಾರು ಮಾಡಲಾಗ್ತಿದೆ. ಸುಮಾರು 1 ಕಿಲೋವ್ಯಾಟ್ ವಿದ್ಯುತ್ ಇಲ್ಲಿ ಫ್ರೀ ಆಗಿ ಜನರೇಟ್ ಆಗ್ತಿದ್ದು ಅದನ್ನು ಪಾರ್ಕಿಂಗ್ ಸೇರಿದಂತೆ ಕ್ಯಾಂಪಸ್ನಲ್ಲಿ ಬಳಸಿಕೊಳ್ಳಲಾಗ್ತಿದೆ. ವಾರ್ಷಿಕ 21 ಲಕ್ಷದಷ್ಟು ವಿದ್ಯುತ್ ಉಳಿತಾಯವಾಗ್ತಿದೆ. ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ವರ್ಕ್ ಮಾಡೋಷ್ಟೊತ್ತಿಗೆ ನಾನು ಐ ಆಮ್ ಫ್ರಮ್ ತೀರ್ಥಹಳ್ಳಿ, ಮಲೆನಾಡು ಪ್ಲೇಸಿಂದ ಬಂದವನಿಗೆ ಗ್ರೀನರಿ ಇಲ್ಲಿ ನಮ್ಮ ನೇಟಿವ್ ಥರನೇ ಇದೆ. ಏನೋ ಒಂಥರ ಚೆನ್ನಾಗಿ ವರ್ಕ್ ಮಾಡೋದಕ್ಕೂ ಒಂಥರ ಖುಷಿ ಆಗ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ. ಹಾಗೆಯೇ ಕಂಪ್ಯೂಟರ್ಗಳು ಬಳಕೆಯಲ್ಲಿಲ್ಲದಿದ್ದಾಗ ಆಫ್ ಆಗೋ ಟೆಕ್ನಾಲಜಿಯನ್ನ ಇಲ್ಲಿ ಡೆವಲಪ್ ಮಾಡಲಾಗಿದೆ. ಕಂಪನಿಯು ಗೋ ಫಾರ್ ಗ್ರೀನ್ ಸಂದೇಶದಡಿ ಸಂಪೂರ್ಣ ಹೆಲ್ದಿಯಾಗಿದೆ. ಶಂಕರ್, ಕಸ್ತೂರಿ ಮೆಟ್ರೋ, ಬೆಂಗಳೂರು. ಈಗ ಕರ್ನಾಟಕ ಇಂದು ಪ್ರಸಾರವಾಗಲಿದೆ. ನಾನು ಸುಕನ್ಯಾ. ಮತ್ತಷ್ಟು ಮೆಟ್ರೋ ಸುದ್ದಿಯೊಂದಿಗೆ ನಾಳೆ ಭೇಟಿಯಾಗೋಣ.